ಈ ಮಾತುಗಳು ಬರ್ಲಿಕ್ಕೆ ಕಾರಣವಾದ ಪ್ರಸಂಗ ಇದೆಯಲ್ಲ ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಪಕ್ಷದ್ದೇ ಶಾಸಕರು ಈ ಅನುದಾನ ಹಂಚಿಕೆಯಲ್ಲಿ ಆಗ್ತಾ ಇರುವ ತಾರತಮ್ಯದ ಬಗ್ಗೆ ಮಾತನಾಡ್ಬಿಡ್ತಾರೆ ಕುಣಿಗಲ್ ರಂಗನಾಥ್. ಇನ್ನು ಕುಣಿಗಲ್ ರಂಗನಾಥ್ ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವ್ರು ಸಿಎಂ ಆಗಬೇಕು ಅಂತ ಹೇಳಿ ನೇರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥ ಶಾಸಕರು. ಕುಣಿಗಲ್ ರಂಗನಾಥ್ ಅವರು ಎದ್ದು ನಿಂತು ಬಿಟ್ಟು ಈ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಮಾತನಾಡುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಷ್ಟನೆ ಕೊಡ್ಲಿಕ್ಕೆ ಅಂತ ಹೇಳಿ ಎದ್ದು ನಿಂತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದಿರುವ ಸಂಭಾಷಣೆ, ಉರಿಯೋದಕ್ಕೆ ಉಪ್ಪು ಹಾಕಬೇಡಿ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗಾದ್ರೆ ಉರಿತಿದೆ ಅನ್ನೋದು ನಿಜಾನಾ ಅಂತ ಹೇಳಿ ಅಶೋಕ್ ಅವರು ಮರು ಪ್ರಶ್ನೆ ಮಾಡ್ತಾರೆ. ಗಾದೆ ಮಾತು ಕಣ್ಣಯ್ಯ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರೆ ಇನ್ನೊಮ್ಮೆ ಹೇಳಬೇಡಿ ಅಂತ ಹೇಳಿ ಅಶೋಕ್ ಅವರು ಟಾಂಗ್ ಕೊಡ್ತಾರೆ. ಗಾದೆ ಮಾತು ಮನಸ್ಸಿನ ಮಾತು ಗೊತ್ತಿಲ್ಲ ಅಂತ ಹೇಳಿ ಬಿಜೆಪಿಯ ಶಾಸಕರಾದ ಸುನಿಲ್ ಕುಮಾರ್ ಕೂಡ ಕಾಲೆಳೆದಿದ್ದಾರೆ. ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ರೆ ಅದನ್ನ ಸರಿಪಡಿಸತಕ್ಕಂಥ ಕೆಲಸವನ್ನ ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು. ನಾನು ಬಹಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ, ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವುದು. ರಂಗನಾಥ್ ನನ್ನ ಮೇಲೆ ವಿಶ್ವಾಸ ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಮಾಡ್ಕೊಡ್ತೀನಿ. ಬೇಕು ಅಂತ ತಾರತಮ್ಯ ಮಾಡಿದ್ರೆ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇದ್ದ ಹಂಗಾರೆ ಏನು ಉರಿತಾ ಇದ್ದ ನೀವೇ ಉರಿತಾ ಇದ್ದೆ ಅಂತ. ಗಾದೆ ಅಲ್ಲ, ಉರಿತಾ ಇದ್ದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ನಮಸ್ಕಾರ. ಅಧ್ಯಕ್ಷ ಸಿಎಂ ನಮ್ಮ ಜೊತೆ ರಾಘವ್ ಶರ್ಮಾ ನೇರ ಸಂಪರ್ಕದಲ್ಲಿದ್ದಾರೆ. ರಾಘವ್, ಈ ಸಂಭಾಷಣೆಯ ಆಳಕ್ಕೆ ಇಳಿಯೋಕೆ ಮುಂಚೆ ಇಲ್ಲಿ ಕುಣಿಗಲ್ ರಂಗನಾಥ್ ಅವರು ನೇರವಾಗಿ ಎದ್ದು ನಿಂತ್ಬಿಟ್ಟು ಅನುದಾನ ತಾರತಮ್ಯ ಅಂತ ಮಾತನಾಡಿದ್ದು ಸೂಕ್ಷ್ಮವಾಗಿ ಸಿದ್ದರಾಮಯ್ಯ ಬಣದ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಹೋಗ್ತಿದೆ, ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರ ಬಣದವರಿದ್ದಾರೆ ಅವ್ರಿಗೆ ತಾರತಮ್ಯ ಆಗ್ತಿದೆ ಅನ್ನೋದನ್ನ ಬಹಿರಂಗಪಡಿಸೋ ಪ್ರಯತ್ನನ ಅಂತ ಹೇಳಿ. ಅಲ್ಲ, ಅದೊಂದು ಸ್ಟ್ರಾಟಜಿ. ಕುಣಿಗಲ್ ರಂಗನಾಥ್ ಅವರು ಹಿಂದೆ ಕೂಡ ಹೇಳಿದ್ದಾರೆ. ಮತ್ತೆ ಅವರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುಸೋರು. ಡಿ ಕೆ ಶಿವಕುಮಾರ್ ಅವರು ಬಹಳ ಅತ್ಯಂತ ಆಪ್ತರಾಗಿರೋರು. ಡಿ ಕೆ ಶಿವಕುಮಾರ್ ಯಾವಾಗ ಇಡಿ ಸಿಬಿಐ ಕೇಸ್ಗಳನ್ನ ದೆಹಲಿಯಲ್ಲಿ ಎದುರಿಸ್ತಿದ್ರು, ಆವಾಗ ಕುಣಿಗಲ್ ರಂಗನಾಥ್ ಅವರು ರೆಗ್ಯುಲರ್ ಆಗಿ ಡೆಲ್ಲಿಗೆ ಬರ್ತಾ ಇದ್ರು. ಹಾಗಾಗಿ ತಮ್ಮ ನಾಯಕ ಮುಖ್ಯಮಂತ್ರಿ ಆಗೋದನ್ನೇ ರಂಗನಾಥ್ ಬಯಸ್ತಾ ಇದ್ರೆ. ಸೊ ಇದೊಂದು ಇಂಡೈರೆಕ್ಟ್ ಅಟ್ಯಾಕ್, ಅದೊಂದು ಸ್ಟ್ರಾಟಜಿಕ್ ಮೂವ್ ಅದು ರಂಗನಾಥ್ ಅವರದ್ದು. ಆ ಮೂಲಕ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡೋದು. ಅಂದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಅವರ ಮುಖ್ಯಮಂತ್ರಿಯಾಗಿ ಶಾಸಕರಿಗೆ ಸರಿಯಾಗಿ ಅನುದಾನಗಳನ್ನು ಹಂಚಿಕೆ ಮಾಡೋದ್ರಲ್ಲಿ ಸೋತಿದ್ದಾರೆ ಅನ್ನೋದನ್ನ ಬಹಳ ಇಂಡೈರೆಕ್ಟ್ ಆಗಿ ಬಹಳ ಚಾಣಾಕ್ಷರದಿಂದ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ತಮ್ಮ ನಾಯಕ ಬಂದ್ರೆ ಎಲ್ಲವೂ ಸರಿಪಡಿಸುತ್ತೆ, ಶಾಸಕರನ್ನ ವಿಶ್ವಾಸದಿಂದ ತೆಗೆದುಕೊಳ್ತಾರೆ, ಎಲ್ಲ ಶಾಸಕರಿಗೆ ನ್ಯಾಯ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದೊಂದು ಸ್ಟ್ರಾಟಜಿಕ್ ಮೂವ್. ಬಹುಶಃ ಇದೆಲ್ಲ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತಾಡ್ತಾರೆ ಅಥವಾ ಅವ್ರ ಜೊತೆಗೆ ಬಣದಲ್ಲಿರುವವರ ಜೊತೆಗೆ ಮಾತನಾಡ್ಕೊಂಡು ಇಂಥ ಮೂವ್ಗಳನ್ನ ಮಾಡ್ಲಾಗತ್ತೆ. ಪೊಲಿಟಿಕ್ಸ್ ಅನ್ನೋದು ಒಂದು ಚದುರಂಗದ ಆಟದಾಗೆ, ಯಾವ ಪಾನನ್ನ ಯಾವಾಗ ಮೂವ್ ಮಾಡಬೇಕು ಅನ್ನೋದು ಶಾಸಕರಿಗೆ ಅಥವಾ ಅವರ ನಾಯಕರಿಗೆ ಬೆಂಬಲಿಸಿದವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಸದನದಲ್ಲೂ ಕೂಡ ಒಂದರ್ಥದಲ್ಲಿ ಇಂಡೈರೆಕ್ಟ್ ಆಗಿ ಸಿಎಂ ಅವರನ್ನ ಟಾರ್ಗೆಟ್ ಮಾಡುವಂತ. ಅವ್ರು ನೋಡಿ ಸುಮ್ನಿರಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸೊ ಹಾಗಾಗಿ ಒಂದರ್ಥದಲ್ಲಿ ಕ್ರೈಸಿಸ್ ಇದೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಒಪ್ಕೊಂಡ್ರು. ಅಂದ್ರೆ ನಾಯಕತ್ವದ ಕ್ರೈಸಿಸ್ ಇದೆ, ಮತ್ತೆ ಇಲ್ಲಿ ಏನು ತೆರೆಮರೆಯಲ್ಲಿ ಇಬ್ರು ನಾಯಕರ ಮಧ್ಯೆ ಏನೇನು ಸಂಘರ್ಷಗಳಾಗ್ತಿದೆ ಅದು ಅಧಿಕೃತ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಅದು ಬಹುಶಃ ಅದು ರಾಜ್ಯದವರಿಗೂ ಕೂಡ ಗೊತ್ತು. ಸೊ ಒಟ್ಟಿನಲ್ಲಿ ಈ ರೀತಿಯಾದಂತ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ, ಸಿದ್ದರಾಮಯ್ಯ ಅವರ ಪ್ರಭಾವ ಇಲ್ಲದೆ ಯತೀಂದ್ರ ಸಿದ್ದರಾಮಯ್ಯ ಆ ರೀತಿ ಹೇಳಿಕೆ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಂಗನಾಥ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರ ಪ್ರಭಾವ ಇಲ್ಲದೆ ಅವರು ಈ ರೀತಿಯ ಹೇಳಿಕೆ ನೀಡೋದ್ರಿಂದ ಅವರ ಪ್ರಭಾವ ಇದ್ದೇ ಇರುತ್ತೆ. ಸೊ ಇದೆಲ್ಲ ಒಂದು ಸ್ಟ್ರಾಟಜಿಕ್ ಮೂವ್ಗಳು ಸ್ಮಿತಾ. ಈ ಅಸಮಾಧಾನ ಅನ್ನೋದು ಸ್ಫೋಟಗೊಳ್ಳುವ ಬೇರೆ ಬೇರೆ ಸ್ವರೂಪಗಳಲ್ಲಿ ಇದು ಒಂದ ಅಂತ ಹೇಳಿ, ಯಾಕಂದ್ರೆ ಶತಪ್ರಯತ್ನ ಪಟ್ಟರು ಕೂಡ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ಸ್ಥಾನ ಬಿಟ್ಟುಕೊಡೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೈಕಮಾಂಡ್ ಕೂಡ ನೀವಾಗ್ಲೇ ಹೇಳ್ತಾ ಇದ್ದ ಹಾಗೆ ಇಟ್ಸ್ ಬೈಯಿಂಗ್ ಇಟ್ಸ್ ಓನ್ ಟೈಮ್. ಇದೆಲ್ಲದನ್ನ ಗಮನಿಸ್ತಾ ಇರುವ ಡಿ ಕೆ ಶಿವಕುಮಾರ್ ಅವರ ಬಣದ ಸದಸ್ಯರು ತಮಗಾಗ್ತಿರುವ ಅಸಮಾಧಾನವನ್ನ ಕುಣಿಗಲ್ ರಂಗನಾಥ್ ಅವರು ಇವತ್ತು ಬಹಿರಂಗವಾಗಿ ಅನುದಾನದ ತಾರತಮ್ಯ ಮಾತನಾಡಿದ್ರಲ್ಲ, ಈ ರೀತಿ ಏನಾದ್ರು ಆಚೆ ಹಾಕೋ ಪ್ರಯತ್ನಗಳನ್ನ ಮುಂದಿನ ದಿನದಲ್ಲಿ ಹೆಚ್ಚು ಮಾಡಬಹುದಾ ಅಂತ.
ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ನಿಮಗೆ ಒಂದು ಮಾಹಿತಿ ಕೊಟ್ಟೆ. ಅಂದ್ರೆ ವೇಣುಗೋಪಾಲ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕೆ ಬಂದಿದ್ದಾಗ ಒಂದು ಮಾತುಕತೆ ನಡೆದಿದೆ. ಜೂನ್ ವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು, ಈ ಕ್ರೈಸಿಸ್ ಅನ್ನ ಮುಂದುವರಿಸಬೇಕು, ಮತ್ತೆ ನಾಯಕತ್ವದ ಬದಲಾವಣೆ ಜೂನ್ ತನಕ ಇರಬಾರ್ದು ಅನ್ನೋ ಒಂದು ಉದ್ದೇಶ ಬಹುಶಃ ಇಬ್ರು ನಾಯಕರಲ್ಲಿ ಇದ್ದಾಗಿದೆ. ಅಲ್ಲಿ ತನಕ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಚುನಾವಣೆಗಳಿದೆ. ಒಂದು ವೇಳೆ ಜನವರಿ 15ರ ನಂತರವೂ ನಾಯಕತ್ವ ಬದಲಾವಣೆ ಆಗದಿದ್ರೆ ಬಹುಶಃ ಬಜೆಟ್ ಸೆಷನ್ಗೆ ಹೋಗುತ್ತೆ. ಬಜೆಟ್ ಸೆಷನ್ ನಂತರ ಅದಾದ ನಂತರ ಸೆಕೆಂಡ್ ಬಜೆಟ್ ಸೆಷನ್ ಇರುತ್ತೆ. ಆ ಸಂದರ್ಭದಲ್ಲಿ ಚುನಾವಣೆ ದಿನಾಂಕಗಳು ಘೋಷಣೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆಗ ಚುನಾವಣೆ ಮೋಡ್ಗೆ ಎಲ್ಲ ಪಕ್ಷಗಳು ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಂತೂ ನೀವು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದ್ರಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಕಾಂಗ್ರೆಸ್ಗೆ ಅತಿ ಮುಖ್ಯ ರಾಜ್ಯಗಳು. ಅಲ್ಲಿ ಅಧಿಕಾರವನ್ನ ಮರುಸ್ಥಾಪಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಹೀಗಿರ್ಬೇಕಾದ್ರೆ ಕರ್ನಾಟಕ ಕ್ರೈಸಿಸ್ ಅನ್ನ ಆವಾಗ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಏಪ್ರಿಲ್ ಚುನಾವಣೆ ಇರುತ್ತೆ, ಮೇನಲ್ಲಿ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡುವಂತ ಒಂದು ತಂತ್ರಗಾರಿಕೆಯನ್ನ ಬಹುಶಃ ಸಿದ್ದರಾಮಯ್ಯ ಮತ್ತೆ ಅವರ ಬಣ ಮಾಡ್ತಾ ಇರಬಹುದು. ಇದೊಂದು ವ್ಯವಸ್ಥಿತ ಕಾರ್ಯಾಚರಣೆ ಇರಬಹುದು. ಆದ್ರೆ ಪೋಸ್ಟ್ ರಿಸಲ್ಟ್ ಏನಿದೆಯಲ್ಲ, ಆ ರಿಸಲ್ಟ್ ಅನ್ನು ನೋಡ್ಕೊಂಡು ಆಗ ಕರ್ನಾಟಕದಲ್ಲಿ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಈಗ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದಿಲ್ಲ. ಒಂದು ವೇಳೆ ಮಹಾಗಠಬಂಧನ್ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುತ್ತಿದ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿ ಬಹಳ ಸಲೀಸಾಗ್ತಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಹಾರ ಚುನಾವಣೆ ಬಹಳ ದೊಡ್ಡ ಹಿನ್ನಡೆ ಆಯ್ತು, ಮತ್ತೆ ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲಿಕ್ಕೆ ಅದು ಮುನ್ನಡೆ ಆಯ್ತು. ಸೊ ಈಗ ಬಹುಶಃ ಕೇರಳ ಮತ್ತೆ ತಮಿಳುನಾಡು ಚುನಾವಣೆಗಳ ರಿಸಲ್ಟ್ ಏನಿದೆ ಅದರ ಆಧಾರದಲ್ಲಿ ಮತ್ತೆ ಬೇರೆ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕುವಂತ ಒಂದು ಟ್ಯಾಕ್ಟಿಕ್ಸ್ ಅನ್ನ ಅನುಸರಿಸುವುದು. ಹೀಗಾಗಿ ವೈಟ್ ಅಂಡ್ ವಾಚ್ ಗೇಮ್ ಮತ್ತೆ ಅದನ್ನ ಡ್ರ್ಯಾಕ್ ಮಾಡುವಂತ ಒಂದು ಕಾರ್ಯಾಚರಣೆಯನ್ನ ಬಹುಶಃ ಸಿದ್ದರಾಮಯ್ಯ ಮತ್ತೆ ಅವರ ಬೆಂಬಲಿಗ ವರ್ಗ ತೆರೆಮರೆಯಲ್ಲಿ ಬಹುಶಃ ಆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಆದ್ರೆ ಈ ಡ್ರ್ಯಾಗ್ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬಣ ಬಿಡ್ತಾ ಇಲ್ಲ. ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ರಂಗನಾಥ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರ್ಬೋದು. ಮತ್ತೆ ಒತ್ತಡ ಹೇರುವಂತ ತಂತ್ರವನ್ನಂತೂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಒತ್ತಡ ಹೇರುವಂತ ತಂತ್ರವನ್ನ ಮಾಡ್ತಾರೆ. ಬಹುಶಃ ಜನವರಿ ಫಸ್ಟ್ ವೀಕ್ ಅಲ್ಲ ಅಥವಾ ಸೆಕೆಂಡ್ ವೀಕ್ ಒಳಗೆ ನೀವು ಈ ನಿರ್ಧಾರ ಮಾಡ್ಲೇಬೇಕು ಅನ್ನೋ ಒಂದು ಬಹುಶಃ ಪ್ರೆಷರ್ ಅನ್ನ ಹಾಕ್ಬೋದು. ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅಷ್ಟು ಸುಲಭದಲ್ಲಿ ಹೈಕಮಾಂಡ್ಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಭವಿಷ್ಯದ ನಾಯಕ. ಅದಲ್ಲದೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಟಫ್ ಫೈಟ್ ಅನ್ನ ಕೊಡ್ಬೇಕು ಅಂತಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಬುನಾದಿಯನ್ನ ಗಟ್ಟಿಗೊಳಿಸಬೇಕಾಗತ್ತೆ. ನೀವು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೆ ಮುಂದಿನ ಚುನಾವಣೆಯನ್ನು ನಿಮ್ಮ ನಾಯಕತ್ವದಲ್ಲಿ ಎದುರಿಸೋಣ ಅನ್ನೋ ಮೆಸೇಜ್ ಕೊಟ್ಟರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಬಹುಶಃ ಅದಕ್ಕೆ ಆಸಕ್ತಿ ತೋರಿಸ್ಲಿಕ್ಕಿಲ್ಲ. ಹೀಗಾಗಿ 2.5 ವರ್ಷಗಳ ಕಾಲ ಉತ್ತಮ ಆಡಳಿತ ನೀಡಿ ಅದರ ಒಂದು ಬುನಾದಿ ಇಟ್ಕೊಂಡು ಚುನಾವಣೆಗೆ ಹೋದ್ರೆ ಅದು ಪಕ್ಷಕ್ಕೆ ಲಾಭ ಆಗ್ಬಹುದು. ಆ ಸಂದರ್ಭ ಮತ್ತೆ ಎರಡು ವರ್ಷದಲ್ಲಿ ಬಹುಶಃ ಉಳಿದ ಸಮುದಾಯಗಳಿಗೆ ಸಂಬಂಧಪಟ್ಟ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಕೂಡ ಅವರಿಗೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಸೊ ಅದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಬಹುಶಃ ಜನವರಿ 2ನೇ ವಾರದೊಳಗೆ ನಮಗೆ ಈ ಒಂದು ಖಚಿತತೆ ನೀಡಿ ಅನ್ನೋ ಒಂದು ಮೆಸೇಜ್ ಅನ್ನ ನೀಡುವಂತ ಒತ್ತಡ ಇರುವಂತ ಕೆಲಸವನ್ನ ಶಿವಕುಮಾರ್ ಅವರು ಮತ್ತೆ ಅವರ ಬಣ ಮಾಡ್ತಾ ಇದೆ ಅಂತ ನನ್ಗನ್ಸುತ್ತೆ. ಈ ವಿರೋಧ ಪಕ್ಷಗಳ ಬಗ್ಗೆ ನಾವು ಮಾತನಾಡಬೇಕು. ಯಾಕಂದ್ರೆ ಇವತ್ತು ಆರ್ ಅಶೋಕ್ ಅವರು ಏನು ಸಿದ್ದರಾಮಯ್ಯನವರು ಹಾಗೆ ಕುಣಿಗಲ್ ರಂಗನಾಥ್ ಅವ್ರ ನಡುವೆ ಆಗ್ತಾ ಇದ್ದ ಸಂಭಾಷಣೆ ಮಧ್ಯ ಪ್ರವೇಶ ಮಾಡಿ ಮಾತನಾಡಿದ್ದು, ಸುನಿಲ್ ಕುಮಾರ್ ಅವರು ಅದಕ್ಕೆ ಧ್ವನಿಗೂಡಿಸಿದ್ದು. ಬಟ್ ವಿರೋಧ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಹಿಸಬೇಕಾದ ಪಾತ್ರವನ್ನ ನಮ್ಮ ರಾಜ್ಯದಲ್ಲಿ ಬಿಜೆಪಿ ವಹಿಸ್ತಾ ಇದೆಯಾ? ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಇಷ್ಟೆಲ್ಲ ಅನಿಶ್ಚಿತತೆ ಕಾಡ್ತಾ ಇರುವ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಎಫೆಕ್ಟಿವ್ ಆಗಿ ರೋಲ್ ಪ್ಲೇ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ನೋಡಿ ಸ್ಮಿತಾ, ವಿಪಕ್ಷ ಕರ್ನಾಟಕದಲ್ಲಿ ಬಿಜೆಪಿಯ ರೋಲ್ ಪ್ಲೇ ಬಗ್ಗೆ ಬಿಜೆಪಿಯಲ್ಲಿರುವ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅಸಮಾಧಾನ ಇದೆ. ಎಫೆಕ್ಟಿವ್ ಆಗಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ವಿರುದ್ಧ ಒಂದು ಅಭಿಯಾನವನ್ನಾಗ್ಲಿ ಮತ್ತೆ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ನೀವು ಜನರ ಬಳಿಗೆ ಎಷ್ಟು ಎಫೆಕ್ಟಿವ್ ಆಗಿ ಹೋಗಿದ್ದೀರಿ ಅನ್ನೋ ಒಂದು ಪ್ರಶ್ನೆಗಳನ್ನ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಚರ್ಚೆ ಮಾಡ್ತಾ ಇರುವಂತ ವಿಚಾರಗಳೇನು ನೋಡಿ, ಎಷ್ಟು ಮಟ್ಟಿಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಮತ್ತೆ ಇವರ ನಾಯಕತ್ವದ ಕ್ರೈಸಿಸ್ ಬಿಡಿ, ಅದು ಆ ಪಕ್ಷದ ಇಂಟರ್ನಲ್ ಮ್ಯಾಟರ್. ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳುದು ಇಂಟರ್ನಲ್ ಮ್ಯಾಟರ್ ಆಗುದಿಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾಗತ್ತೆ. ಮತ್ತೆ ಬಿಜೆಪಿ ಅದನ್ನ ಕೇವಲ ಸದನದಲ್ಲಿ ಮಾತ್ರ ಅಲ್ಲ, ಜನರ ಬಳಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಕುಸ್ತಿ ಅಂತ ನೇರವಾಗಿ ಆರೋಪ ಮಾಡಿ ಕಾಂಗ್ರೆಸ್ ಮೇಲೆ ಪ್ರೆಷರ್ ಹಾಕುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ರೆ ಬಿಜೆಪಿ ಖಂಡಿತವಾಗಿ ಅದನ್ನ ಮಾಡ್ತಾ ಇಲ್ಲ. ಹೈಕಮಾಂಡ್ ಕೂಡ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದಲ್ಲದೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಯಾವ ಮಟ್ಟಿಗೆ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ರಾಜಕೀಯವನ್ನ ಕರ್ನಾಟಕ ರಾಜಕೀಯವನ್ನ ಮುಖ್ಯವಾಗಿ ಬಹಳ ಆಳವಾಗಿ
ತಿಳ್ಕೊಂಡವರಿದ್ರೆ ಚುನಾವಣೆ ಫಲಿತಾಂಶ ಹೇಗೆ ಬಂದಿತ್ತು ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಯಾಕೆ ಕೆಲವು ಬಿಜೆಪಿಯ ನಾಯಕರು ಅಷ್ಟೊಂದು ಆಕ್ರಮಣಕಾರಿಯಾಗಿ ಅಥವಾ ಅಗ್ರೆಸಿವ್ ಆಗಿ ಯಾಕೆ ಮಾತನಾಡೋದಿಲ್ಲ ಅನ್ನೋದು ಕೂಡ ಬಹುತೇಕ ಬಿಜೆಪಿ ಎಲ್ಲಾ ನಾಯಕರಿಗೆ ಕಾರ್ಯಕರ್ತರಿಗೆ ಗೊತ್ತಿದೆ. ಬಹುಶಃ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಕಾರ್ಯಕರ್ತರಿಗೆ ಮತ್ತೆ ನಾಯಕರಿಗೆ ಗೊತ್ತಿದೆ ಅದು ವಿಷಯ ಏನು ಅಂತ ಹೇಳಿ. ಅದನ್ನ ಕೆಲವೊಂದು ಪತ್ರಕರ್ತರು ಬರ್ದಿದ್ದಾರೆ, ಕೆಲವೊಂದು ಪತ್ರಕರ್ತರು ಅದನ್ನ ಓಪನ್ ಆಗಿ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಮೇಲ್ನೋಟಕ್ಕಷ್ಟೇ ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂತ ಹೇಳ್ತಾರಲ್ಲ, ಅದನ್ನ ಮಾತ್ರ ಬಿಜೆಪಿ ಮಾಡ್ತಾ ಇದೆ. ಅಂಥದ್ದೇ ಮತ್ತೊಂದು ಪ್ರಯತ್ನ ಇವತ್ತು ಆರ್ ಅಶೋಕ್ ಅವ್ರ ಕಡೆಯಿಂದ ಆಯ್ತಾ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಕೂಡ ಆರ್ ಅಶೋಕ್ ಅವ್ರು ಮಾತನಾಡಿದ್ರು.